ಮನೆಗೆ ಬಂದವನೇ ಫ್ರೆಶ್ ಆಗಿ ಆ ಕೇಸ್ ಬಗ್ಗೆ ಮನೆಯವರ ಹತ್ರ ಮಾತಾಡುತ್ತಾ ಊಟ ಮುಗಿಸಿ ತಮ್ಮಂದಿರ ಜೊತೆ ಕೇರಂ ಆಡುತ್ತಾ ಕುಳಿತ. ಇತ್ತ ಕಡೆ ಖುಷಿ ಮನೆಗೆ ಬಂದಾಗ ಸ್ವಲ್ಪ ಕತ್ತಲು ಆಗಿದ್ದ ಕಾರಣ ಅವಳ ಮನೆಯವರು ಟಿವಿಯಲ್ಲಿ ನಡೆದಿದ್ದು ನೋಡಿದ ಕಾರಣ ಅದನ್ನು ವಿಚಾರಿಸಲು ತನಗೇನು ಗೊತ್ತಿಲ್ಲ ಅನ್ನುವಂತೆ ಇದ್ದಳು. ಊಟ ಮುಗಿಸಿ ರೂಮ್ ಸೇರಿದವಳೆ ವೇದಾಂತ್ಗೆ ಮೆಸೇಜ್ ಮಾಡಿದಳು. ಅವನು ನೋಡದಿದ್ದಾಗ ಕಾಲ್ ಮಾಡಿದಳು. ಕೇರಂ ಆಡುತ್ತಿದ್ದವ ಅವನ ಫೋನ್ ವೈಬ್ರೇಟ್ ಆಗಲು ಫೋನ್ ತೆಗೆದು ನೋಡಿದ. ಅದರಲ್ಲಿ ಆಫ್ ಶರ್ಟ್ ಅಂತ ಇದ್ದ ಹೆಸರು ನೋಡಿ ಇವಳ್ಯಾಕೆ ಹೀಗೆ ಕಾಲ್ ಮಾಡ್ತಿದ್ದಾಳೆ ಅಂದುಕೊಂಡು ರಿಸೀವ್ ಮಾಡುವ ಹೊತ್ತಿಗೆ ಕಟ್ಟಾಗಿತ್ತು. ನೀವು ಆಟ ಆಡಿ, ನನಗೆ ಇಂಪಾರ್ಟೆಂಟ್ ಕಾಲ್ ಇದೆ ಅಂದು ಎದ್ದು ರೂಮ್ಗೆ ಬಂದವನೇ ಮತ್ತೆ ಕಾಲ್ ಮಾಡಿದ. ಅವಳು ಪಿಕ್ ಮಾಡಿ ಹಾಯ್, ಬ್ಯುಸಿ ಇದ್ರಾ? ಇಲ್ಲ ಹೇಳು. ಏನಿಲ್ಲ, ಸುಮ್ಮನೆ ಮಾಡಿದೆ ಅನ್ನಲು ನನಗೂ ಅದೇ ಬೇಕಿತ್ತು ಅಂದುಕೊಂಡವ. ಪರವಾಗಿಲ್ಲ ಹೇಳು, ಊಟ ಆಯಿತಾ? ನಿಮ್ಮದು ಅಂತ ಸ್ವಲ್ಪ ಮಾತಾಡಿ ಫೋನ್ ಇಟ್ಟಾಗ ಇಬ್ಬರ ಮುಖದಲ್ಲೂ ಮಂದಹಾಸ ತೇಲಿತು. ಅಂತೂ ಮೇಡಮ್ ಅವರು ನಮ್ಮ ಟ್ರಾಕ್ಗೆ ಬರ್ತಿದ್ದಾರೆ, ಆದರೂ ಸಖತ್ ಧೈರ್ಯ ಕಣೆ ನಿಂಗೆ ಅಂದುಕೊಂಡವ ಅವಳ ಫೋಟೋವನ್ನು ಫೋನಲ್ಲಿ ಸೆರೆ ಹಿಡಿದಿದ್ದನ್ನು ನೋಡುತ್ತಾ ಮುತ್ತಿಟ್ಟು ಮಲಗಿದ. ಅವನೊಡನೆ ಮಾತಾಡಿ ಫೋನ್ ಇಟ್ಟವಳು ಅವಳ ಕಣ್ಣ ತುಂಬ, ಮನಸ್ಸಿನ ತುಂಬ, ತಲೆ ತುಂಬ ವೇದಾಂತ್ನೇ ತುಂಬಿದ್ದ. ಕಾಲೇಜ್ ಹತ್ರ ಮಧ್ಯಾಹ್ನ ನೋಡಿದ ಖಡಕ್ ಆಫೀಸರ್ ವೇದಾಂತ್, ಹಾಸ್ಪಿಟಲ್ನಲ್ಲಿ ನೋಡಿದ ಮಾನವೀಯತೆ ಇರುವ ವೇದಾಂತ್, ಅವಳನ್ನು ಕರೆದುಕೊಂಡು ಬರುವಾಗ ತುಂಬ ನಾಜೂಕಾಗಿ ಬಂದವನ ನಡತೆ ಅವಳಿಗೆ ನಿಜವಾಗಿಯೂ ಅವಳನ್ನು ಮತ್ತೆ ಮತ್ತೆ ಸೋಲಿಸುತ್ತಿತ್ತು. ಅವನನ್ನು ತಾನು ಬಳಸಿ ಹಿಡಿದಿದ್ದು ನೆನೆದವಳ ಮೈಯೆಲ್ಲ ಪುಳಕಗೊಂಡಿತ್ತು. ಅವನ ನಗು, ಮಾತು ಪುನಃ ಪುನಃ ನೆನೆದು ಕುಳಿತವಳಿಗೆ ಅವಳ ಮನಸ್ಸು ಸಂಪೂರ್ಣ ಅವನಿಗೆ ಅರ್ಪಿತವಾಗಿತ್ತು. ಕುರ್ಚಿ ಮೇಲೆ ಕುಳಿತಿದ್ದವ ತನ್ನ ಎದುರಿಗೆ ಇದ್ದವನನ್ನು ಕೆಕ್ಕರಿಸಿ ನೋಡುತ್ತಿದ್ದ. ಅವನ ಕುರ್ಚಿಯಿಂದ ನಿಂತಿದ್ದ ಒಂದಿಷ್ಟು ಜನ ಅಲ್ಲಿದ್ದ ಒಂದು ಹೆಂಗಸು ಹಾಗೂ ಮಗುವಿನ ಕೊರಳ ಬಳಿ ಚಾಕು ಹಿಡಿದಿದ್ದರು. ನಿಂಗೆ ಅವತ್ತೇ ಹೇಳಿದ್ದೆ, ನಮ್ಮ ಹುಡುಗರು ಬಂದು ಹೋಗ್ತಾರೆ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರುವಂತ. ಆದರೂ ನೀನು ಪೊಲೀಸ್ಗೆ ಹೇಳಿದ್ದೀಯಾ? ನಾನೇನು ಮಾಡಿಲ್ಲ, ನಾನು ನಿಮ್ಮ ಕಡೆ ಹುಡುಗರ ತಂಟೆಗೆ ಹೋಗಿಲ್ಲ. ಮತ್ತೆ ಅಲ್ಲಿಗೆ ಪೊಲೀಸ್ ಹೇಗೆ ಬಂದರು? ಕಣ್ಣು ಕೆಂಪಗಾಗಿಸಿ ಕೇಳಿದ. ನನಗೆ ಗೊತ್ತಿಲ್ಲ, ನಾನು ಯಾರಿಗೂ ಏನೂ ಹೇಳಿಲ್ಲ, ನನ್ನ ನಂಬಿ ಪ್ಲೀಸ್, ನನ್ನ ಹೆಂಡತಿ ಮಗು ಬಿಟ್ಟು ಬಿಡಿ. ಏಯ್ ಮಾತಾಡಬೇಡ. ಊರು ತುಂಬ ಇರೋ ಕಾಲೇಜ್ ಹತ್ರ ಯಾವ ತೊಂದರೆ ಆಗಿಲ್ಲ, ನಿಮ್ಮ ಕಾಲೇಜ್ ಹತ್ರ ಆಗಿದೆ ಅಂದರೆ ಏನರ್ಥ? ಆ DCPಗೆ ಅವನು ಹಾಕಿ ಕೊಟ್ಟಿರಬೇಕು ಅಲ್ವಾ? ಅಣ್ಣ, ಇತ್ತೀಚೆಗೆ ಆ DCP ಬೇಜಾರು ನಿಗ್ರಾಡ್ತಿದ್ದಾನೆ, ನಿಮ್ಮ ತಮ್ಮನ ಬೇರೆ ಅರೆಸ್ಟ್ ಮಾಡಿ ಕೂರಿಸಿದ್ದಾನೆ, ಅವನ ಚೇಲ ಒಬ್ಬ ನುಡಿದ. ಅವನ ಹೆಣ ಎತ್ರೆ ಅಂದರೆ ನಿಮ್ಮ ಕೈಯಲ್ಲಿ ಕಿಸಿಯೋಕ್ಕೆ ಆಗಲಿಲ್ಲ, ನನ್ನ ತಮ್ಮನ ಬಿಡಿಸೋಕೆ ಹೋದರೆ ನನಗೆ ಗುಂಡಿ ತೋಡ್ತಾನೆ ಅವನು, ಅದಕ್ಕೆ ಸುಮ್ಮನೆ ಇದ್ದೇನೆ. ಅವನನ್ನು ಸರಿಯಾಗಿ ಹಿಡಿಬೇಕು, ಹೇಗಂದರೆ ಒಂದು ಸಲ ಬಿದ್ದರೆ ಅಂದರೆ ಮತ್ತೆ ಹೆದ್ದೇಳಬಾರ್ದು ಹಾಗೆ. ಅಣ್ಣ, ಇವರನ್ನು ಏನು ಮಾಡೋದು? ಮುಗಿಸಿಬಿಡಿ ಎಲ್ರನ್ನ. ಸರ್ ಪ್ಲೀಸ್, ನಿಮಗೆ ಕೈ ಮುಗಿತೀನಿ, ನನಗೆ ನಮ್ಮ ಫ್ಯಾಮಿಲಿಗೆ ಏನು ಮಾಡಿಬಿಡಿ. ನನಗೆ ಅನಿಸೋ ಪ್ರಕಾರ ನಮ್ಮ ಕಾಲೇಜಿನಲ್ಲಿ ಲೆಕ್ಚರರ್ ಒಬ್ಬರು ಪೊಲೀಸ್ನವರಿಗೆ ಇನ್ಫಾರ್ಮೇಷನ್ ಕೊಟ್ಟಿರಬಹುದು. ಹೌದಾ? ಗ್ಯಾರಂಟಿ ಇಲ್ಲ, ಆದರೆ ಅವರು ನಿಮ್ಮ ದಂಧೆ ಬಗ್ಗೆ ಗೊತ್ತಾಗಿ ನನಗೆ ಬಂದು ಹೇಳಿದಾಗ ಬೈದು ಕಳಿಸಿದೆ. ಅವರು ಏನಾದರೂ ಹೇಳಿರಬಹುದು, ಆದರೆ ನನಗೆ ಅಷ್ಟು ಗೊತ್ತಿಲ್ಲ. ಯಾರದು? ಖುಷಿ ಅಂತ, ನಮ್ಮ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದಾರೆ. ಅವಳ ಬಗ್ಗೆ ಸರಿಯಾಗಿ ಹೇಳು. ಎಲ್ಲಿ ಸಿಗ್ತಾಳೆ ಅವಳು? ಅವರ ಅಡ್ರೆಸ್ ಗೊತ್ತಿಲ್ಲ. ಇವರೇ ಅಂದು ತನ್ನ ಫೋನ್ನಲ್ಲಿ ಯಾವುದೋ ಫಂಕ್ಷನಲ್ಲಿ ತೆಗೆದಿದ್ದ ಫೋಟೋ ತೋರಿಸಲು ನಾಳೆ ಇವಳು ನನಗೆ ಬೇಕು ಅಂದು ತನ್ನ ಹುಡುಗರ ಫೋಟೋ ತೋರಿಸಿದವನೇ, ಇವರನ್ನು ಬಿಡ್ರೋ, ಆ ಹುಡುಗಿ ಬಗ್ಗೆ ತಿಳ್ಕೊಳ್ಳಿ. ಅವಳ ಕೈವಾಡ ಇದೆ ಅಂದರೆ ಅದರ ನೆಕ್ಸ್ಟ್ ಸೆಕೆಂಡ್ ಅವಳು ನನಗೆ ಜೀವಂತವಾಗಿ ಬೇಕು. ಆಮೇಲೆ ಅವಳ ಹೆಣ ನೀರಲ್ಲಿ ತೇಲ್ತಾ ಇರಬೇಕು, ಗೊತ್ತಾಯ್ತಾ? ಆಯಿತು ಅಣ್ಣ ಅಂದವರು ಎಲ್ಲ ಸರಿದು ನಿಲ್ಲಲು ಕುರ್ಚಿ ಬಿಟ್ಟು ಎದ್ದವ. ಏನಾದರೂ ಪೊಲೀಸ್ ಅದು ಇದು ಅಂತ ಹೋದರೆ ನೀನು ನಿನ್ನ ಫ್ಯಾಮಿಲಿ ಸ್ಮಶಾನದಲ್ಲಿ ಇರ್ತೀರ ಅಂದವ ಅಲ್ಲಿಂದ ಕುಂಟುತ್ತಾ ಹೊರಗೆ ನಡೆದ. ಸರಿಯಾಗಿ ನಡೀತಾ ಇದ್ದವ ನನ್ನ ಕುಂಟೋ ಥರ ಮಾಡಿದ ಆ DCP. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿಲ್ಲ ಅಂದರೆ ನಾನು ರುದ್ರಾನೇ ಅಲ್ಲ ಅಂದು ಕಾರ್ ಹತ್ತಿ ಕುಳಿತ ಅವನು. DCP ವೇದಾಂತ್ ಪರಮವೈರಿ ಈ ರುದ್ರ. ಇವನಿಂದ ಮುಂದೆ ಅವರಿಬ್ಬರ ಜೀವನದ ದಿಕ್ಕು ಬದಲಾಗುವುದ ಕಾದು ನೋಡುವ. ಹಾಸ್ಪಿಟಲ್ನಲ್ಲಿ ಮಲಗಿದ್ದ ಹುಡುಗರ ಬಳಿ ಮಾತಾಡಿ ಅವರಿಗೆ ಧೈರ್ಯ ಬುದ್ಧಿ ಹೇಳುತ್ತಿದ್ದಳು ಖುಷಿ. ಕಾಲೇಜು ಮುಗಿದ ನಂತರ ಅವಳು ಸೀದಾ ಬಂದಿದ್ದು ಹಾಸ್ಪಿಟಲ್ಗೆ. ಅವಳನ್ನು ಫಾಲೋ ಮಾಡುತ್ತಿದ್ದ ರೌಡಿಗಳ ಅರಿವಿಲ್ಲದೆ ಒಬ್ಬಳೇ ಬಂದಿದ್ದಳು. ಹುಡುಗರ ಜೊತೆಗೆ ಅವರ ಪೇರೆಂಟ್ಸ್ ಜೊತೆಗೆ ಮಾತಾಡಿ ವಾರ್ಡ್ನಿಂದ ಆಚೆ ಬರಲು ಅವಳ ಎದುರು ನಿಂತಿದ್ದ ವೇದಾಂತ್. ಅವನನ್ನು ನೋಡಿ ಅವಳು ಮುಖ ಹರಳಿತು. ನೀವು ಏನ್ರಿ ಇಲ್ಲಿ ಕಾಲೇಜ್ನಲ್ಲಿ ಪಾಠ ಮಾಡೋದು ಬಿಟ್ಟು ಇಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರೆ ಹೇಗೆ ಅಂದ ವೇದಾಂತ್. ಅಂದಳು. ಅವನ ತಮಾಷೆ ಅರಿತು.
ಕ್ಲೀನಿಂಗ್ ನರ್ಸಾ? ಆಗ ಎರಡೂ ಅಲ್ಲ, ಡಾಕ್ಟರ್ ಆಗಿ ಬಂದವರಿಗೆ ಸೂಜಿ ಚುಚ್ಚೋಕೆ. ನೈಸ್ ಜಾಬ್. ಬಟ್ ಆ ಡಾಕ್ಟರ್ ವೃತ್ತಿ ನಿಮಗೆ ಸೂಟ್ ಆಗಲ್ಲ ಬಿಡಿ. ಯಾಕೆ? ಯಾಕಂದರೆ ಅದಕ್ಕೆ ಸ್ವಲ್ಪ ಆದರೂ ಸ್ಮೈಲಿಂಗ್ ಫೇಸ್ ಬೇಕು. ನಿಮಗೆ ನಗುನೇ ಗೊತ್ತಿಲ್ಲ, ಯಾವಾಗಲೂ ಮೈ ಮೇಲೆ ದೆವ್ವ ಬಂದಿರೋಳ ಥರ ಇರ್ತೀರ. ನಿಮ್ದು ಯಾಕೋ ಜಾಸ್ತಿ ಆಯಿತು. ನೋಡಿ ನೋಡಿ, ಇದಕ್ಕೆ ಹೇಳಿದ್ದು. ಮಾತಾಡ್ಸ್ತಿದ್ರ ನಿಮ್ಮ ಸ್ಟೂಡೆಂಟ್ನ ಅಂದ ನಗುತ್ತಾ. ಅಂದವಳೆ, ನೀವು ಅವರನ್ನು ಮಾತಾಡ್ಸೋಕೆ ಬಂದ್ರಾ? ಇಲ್ಲ, ನನ್ನ ಮದುವೆಗೆ ಕರೆಯೋಣ ಅಂತ ಬಂದೆ. ವಾಟ್, ಮದುವೆನಾ? ಆಶ್ಚರ್ಯದಿಂದ ಕೇಳಿದಳು. ಹೌದು, ಮೊನ್ನೆ ತಾನೇ ನನ್ನ ನೋಡೋಕೆ ಬಂದಿದ್ರಿ, ಇಷ್ಟು ಬೇಗ ಮದುವೆ ಅಂತಿದ್ದೀರಾ? ನೀವು ಬೇಡ ಅಂದ್ರಿ ಅಲ್ವಾ, ಅದಕ್ಕೆ. ಮನೆಯಲ್ಲಿ ಹುಡುಗಿ ನೋಡಿದ್ರು, ನಾನಂತೂ ನೋಡ್ತಿದ್ದ ಹಾಗೆ ಫ್ಲಾಟ್ ಆಗೋದೆ. ನಮ್ಮ ಹುಡುಗಿ ಹೇಗಿದ್ದಾಳೆ ಗೊತ್ತಾ? ಗೊಂಬೆ ಗೊಂಬೆ ಥರ ಇದ್ದಾಳೆ. ನಿಜ ಹೇಳ್ತಿದ್ದೀರಾ? ಮುಖ ಹಿಳೆ ಬಿಟ್ಟು ಕೇಳಿದಾಗ, ಕಣ್ರಿ. ಅವಳನ್ನು ನೋಡ್ತಿದ್ದ ಹಾಗೆ ನನ್ನ ಮನಸ್ಸು ಇವಳೆ ನನ್ನ ಹೆಂಡತಿ ಅಂತ ಫಿಕ್ಸ್ ಆಗೋಯ್ತು. ಅದಕ್ಕೆ ತಡ ಯಾಕೆ ಅಂತ ಮದುವೆ ಆಗ್ತಾ ಇದ್ದೀನಿ. ನಿಮಗೇನು ಬೇಜಾರಿಲ್ಲ ತಾನೆ? ಅವಳನ್ನು ಗೋಳಿಕೊಳ್ಳೋಕೆ ಅಂದ ಕೇಳಿದ. ನಾನೇಗೆ ಬೇಜಾರಾಗಲಿ, ನೀವು ಏನಾದರೂ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ. ಮುನಿಸು ಮೈ ಮೇಲೆ ಎಳೆದುಕೊಂಡು ನುಡಿದಳು. ಹಲೋ, ವೆಯ್ಟ್, ನಾನು ಬರ್ತೀನಿ, 5 ಮಿನಿಟ್ಸ್ ಇರಿ ಅಂದು ವಾರ್ಡೊಳಗೆ ಹೊಕ್ಕವನೇ ಅಲ್ಲಿ ಸ್ಟೂಡೆಂಟ್ ಹತ್ರ, ಅವರ ಮನೆಯವರ ಹತ್ರ ಕೇಸ್ ವಿಷಯ ಮಾತನಾಡುತ್ತಾ ಇದ್ದ. ಹೊರಗೆ ನಿಂತವಳು ಕದ್ದು ಅವನ ಮಾತು ಆಲಿಸುತ್ತಿದ್ದಳು. ತನ್ನ ಸುತ್ತ ನಡೆಯುವುದನ್ನು ನಿಂತಲೇ ಕಂಡು ಹಿಡಿಯುವ ಬುದ್ಧಿವಂತನಿಗೆ ಇವಳ ಅಳಿಸುವಿಕೆ ತಿಳಿಯದೇ ಇರಲಿಲ್ಲ. ಗೊತ್ತಿದ್ದು ಬೇಕೆಂದೇ ಸುಮ್ಮನೆ ಇದ್ದ ಅವಳನ್ನು ನೋಡದೆ. ಅವನು ಮಾತು ಮುಗಿಸಿ ಹೊರಬಂದಾಗ ನಾನು ಏನು ಮಾಡೇ ಇಲ್ಲ ಅನ್ನುವಂತೆ ಚೇರ್ ಮೇಲೆ ಕೈಕಟ್ಟಿ ಕುಳಿತಿದ್ದಳು. ಆವಾಗಲೇ ಎಲ್ಲಿಗೆ ನಿಲ್ಲಿಸಿದ್ದೆ? ನಮ್ಮ ಹುಡುಗಿ ಬಗ್ಗೆ ಹೇಳ್ತಿದ್ದೆ ಅಲ್ವಾ? ನಿಮ್ಮ ಹುಡುಗಿ ಬಗ್ಗೆ ನನ್ನ ಹತ್ರ ಯಾಕೆ ಹೇಳ್ತೀರಾ? ನೋಡಿ, ನನಗೆ ಇನ್ನೊಬ್ಬರ ಬಗ್ಗೆ ತಿಳ್ಕೊಳ್ಳೋ ಹುಚ್ಚಿಲ್ಲ, ನಾನು ಹೋಗ್ತೀನಿ. ತಿಳ್ಕೊಳ್ಳೋ ಹುಚ್ಚಿಲ್ವಾ? ಮತ್ತು ಬೇರೆ ಯಾವ ಹುಚ್ಚು ಇದೆ? ಅವಳನ್ನು ನೋಡಿ ನುಡಿಯಲು. ಅವಳ ಮುಖ ಕೋಪಕ್ಕೋ ಹೊಟ್ಟೆ ಉರಿಗೋ ಕೆಂಪಗೆ ಟೊಮೊಟೊ ಥರ ಆಗಿದ್ದು ನಿಜ. ನೋಡಿ, ನೀವು ಸುಮ್ಮನೆ ನನ್ನ ರೇಗಿಸ್ತಿದ್ದೀರಾ ಅಂದಳು ಅವನಿಗೆ ಬೆಟ್ಟು ಮಾಡಿ ತೋರಿಸುತ್ತಾ. ಓಕೆ, ಕೂಲ್. ನಿಮಗೆ ಇವಾಗಲೇ ಕರಿಬೇಕಾ, ಇಲ್ಲ ಇನ್ವಿಟೇಷನ್ ಕೊಟ್ಟು ತಾಂಬೂಲ ಸಮೇತ ಕರಿಬೇಕಾ? ಯಾಕೆ? ನಮ್ಮ ಮದುವೆಗೆ ನಾನು ಬರಲ್ಲ, ನೀವು ಹೇಗೂ ಕರಿಬೇಡಿ. ಯಾಕೆ ಬರಲ್ಲ? ಅವಳ ಕೋಪ ಜಾಸ್ತಿ ಮಾಡುತ್ತಿದ್ದ. ಯಾಕಂದರೆ ನನಗೆ ಎಕ್ಸಾಮ್ಗಳು ಸ್ಟಾರ್ಟ್ ಆಗುತ್ತೆ, ಅದಕ್ಕೆ. ಹೋಗಲಿ ಬಿಡಿ, ನೀವು ಬಂದರೂ ಬರದೇ ಇದ್ದರೂ ನಮ್ಮ ಮದುವೆ ಆಗುತ್ತೆ ಅಲ್ವಾ? ನಿಮಗೆ ನನ್ನ ಹುಡುಗಿನ ನೋಡೋ ಅದೃಷ್ಟ ಇಲ್ಲ. ಅವಳು ಮನಸ್ಸಲ್ಲಿ ಇಡೀ ಶಾಪ ಆಗುತ್ತಿದ್ದಳು ಅವನ ಮಾತು ಕೇಳಿ. ಬನ್ನಿ, ಡ್ರಾಪ್ ಮಾಡ್ತೀನಿ. ಏನು ಬೇಡ, ನಾನು ಬಸ್ನಲ್ಲಿ ಹೋಗ್ತೀನಿ. ಇವತ್ತು ನಾಯಿಗಳು ಬಂದರೆ ಪರವಾಗಿಲ್ಲ, ಬೇರೆ ರೋಡ್ನಲ್ಲಿ ಹೋಗ್ತೀನಿ. ಓಕೆ, ನಿಮ್ಮಿಷ್ಟ ಅಂದು ಬೈಕ್ ಸ್ಟಾರ್ಟ್ ಮಾಡಿದ. ಅಲ್ಲಿ ಬಸ್ ಸ್ಟಾಪ್ ಹತ್ರ ಬಿಡಿ ಸಾಕು ಅಂದು ಅವನ ಬೈಕ್ ಏರಿ ಕುಳಿತಳು. ಅವನು ಮುಸಿ ನಗುತ್ತಾ ಬೈಕ್ ಸ್ಟಾರ್ಟ್ ಮಾಡಿದ. ಅವನ ಬೈಕ್ನನ್ನು ಒಂದು ಕಾರ್ ಫಾಲೋ ಮಾಡುತ್ತಿತ್ತು. ಅವನು ಬಸ್ ಸ್ಟಾಪ್ ಹತ್ರ ಸ್ವಲ್ಪ ಹಿಂದೆ ಬಂದು ನಿಲ್ಲಿಸಿದವನ ಬೈಕನ್ನು ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿ ಬೈಕ್ ನೋಡುವವನಂತೆ ಅಲ್ಲಿ ಸುತ್ತಲೂ ನೋಡಿದ. ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಅನಿಸಲು ಏನು ಗೊತ್ತಿಲ್ಲದವನಂತೆ ಅವಳ ಬಳಿಗೆ ಬಂದು ಬಸ್ ಸ್ಟಾಪ್ಗೆ ನಡೆಯಲು ಬರುತ್ತಿದ್ದ. ಅವರ ಎದುರಿಗೆ ಬಂದ 19 ಇಲ್ಲ 20 ವರ್ಷದ ಹುಡುಗನೊಬ್ಬ ಖುಷಿ ಬಲಗೈ ಹಾಕಿದ ಬ್ಯಾಗ್ ಕಿತ್ತು ಓಡಿ ಹೋದ. ನಾರ್ಮಲ್ ಡ್ರೆಸ್ನಲ್ಲಿದ್ದ ವೇದಾಂತ್ ಅವನನ್ನು ಫಾಲೋ ಮಾಡಿ ಓಡಿದವನ ಅತ್ತೆ ಹೆಜ್ಜೆಗೆ ಅವನನ್ನು ಹಿಡಿದುಕೊಂಡನು. ಅವನಿಗೆ 2 ಬಾರಿಸಲು ಅಲ್ಲಿಗೆ ಬಂದ ಖುಷಿ ಹೊಡಿಬೇಡಿ ಅಂದು ಅವನನ್ನು ನಿಲ್ಲಿಸಿ, ಏನೋ ಬಂದಿರೋದು ನಿಂಗೆ, ನೀನು ಕಿತ್ಕೊಂಡ್ರೆ ಹೋಗೋಕೆ ನಾನು ಬ್ಯಾಗ್ ಬೇಕಿತ್ತಾ? ಓದೋದು ಬಿಟ್ಟು ದುಡಿಯೋದು ಬಿಟ್ಟು ಈ ರೀತಿ ಕೆಲಸ ಮಾಡೋಕ್ಕೆ ನಾಚಿಕೆ ಆಗಲ್ವಾ ಅಂತ ಆ ಹುಡುಗನಿಗೆ ಬೈದು ಅವನನ್ನೊಮ್ಮೆ ನೋಡಿದಳು. ಸ್ವಲ್ಪ ಒಣಕಲು, ಮೈ ಅಲ್ಲಲ್ಲಿ ಹರಿದ ಬಟ್ಟೆ. ಅವಳಿಗೆ ಅವನ ಸ್ಥಿತಿ ಅರ್ಥ ಆಯಿತು ಅನಿಸಿ ಅವನ ಕೈಗೆ ತನ್ನ ಬಳಿ ಇದ್ದ ದುಡ್ಡು ಕೊಟ್ಟು, ದುಡ್ಡು ಕೇಳಿದರೆ ಕೊಡಲ್ಲ ಅಂತಿದ್ನ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದ್ದಾವೆ ಕಣೋ, ನೀನು ತಗೊಂಡು ಹೋಗಿ ಎಲ್ಲೋ ಬಿಸಾಕಿದ್ರೆ ಆಮೇಲೆ ನಾನೇನು ಬಾಯಿ ಬಡ್ಕೊಳ್ಳ ಅಂದು ಅವಳ ಹುಡುಗನ ಕೈಗೆ ದುಡ್ಡು ಇಡಲು. ನನಗೆ ಓದೋಕ್ಕೆ ದುಡಿಯೋಕ್ಕೆ ಆಸೆ ಅಕ್ಕ, ಆದರೆ ಯಾರು ಕೆಲಸ ಕೊಡಲ್ಲ, ನಮಗೆ ಸಹಾಯನೂ ಮಾಡಲ್ಲ. ನಮ್ಮ ತಾಯಿಗೆ ಸ್ವಲ್ಪ ಮೆಡಿಸಿನ್ ತೊಗೋಬೇಕಿತ್ತು, ಥ್ಯಾಂಕ್ಸ್ ಅಕ್ಕ ಕೊಟ್ಟಿದ್ದಕ್ಕೆ ಅಂದಾಗ, ಹೋಗು ಅಂದು ಅವರಿಬ್ಬರನ್ನೇ ನೋಡುತ್ತಿದ್ದ ವೇದಾಂತ್ ಕಡೆ ನೋಡಿ, ಬಿಡಿ ಅವನನ್ನು ಅಂತ ಅವನ ಕೈಯಿಂದ ಆ ಹುಡುಗನನ್ನು ತಾನೇ ಬಿಡಿಸಿದಳು. ಅಲ್ಲ, ಒಬ್ಬ ಪೊಲೀಸ್ ಮುಂದೆ ಕದ್ದಿರೋ ಕಳ್ಳನಿಗೆ ದುಡ್ಡು ಕೊಟ್ಟು ಬಿಡಿಸಿ ಕಳಿಸ್ತಿದ್ಯಲ್ಲ, ಏನು ಕತೆ ಅನ್ನುತ್ತಿದ್ದಂತೆ ಆ ಹುಡುಗ ಪೊಲೀಸ ಅಂದು ಅಲ್ಲಿಂದ ಓಡಿದ. ಅಯ್ಯೋ ಬಿಡಿ ಅವನನ್ನು, ನೋಡಿದ್ರ ಊಟ ಮಾಡಿ ಎಷ್ಟು ದಿನ ಆಯಿತು ಅನ್ನೋ ಥರ ಇದ್ದಾನೆ. ಅದಕ್ಕೆ ಹಾಗೆ ಕಾಣಿಸಿದ್ದ ತಕ್ಷಣ ಕದ್ದವರನ್ನೆಲ್ಲ ಬಿಟ್ಬಿಡ್ಬೇಕಾ? ಅವಳೊಂದಿಗೆ ಮಾತನಾಡುತ್ತಾ ಹೆಜ್ಜೆ ಹಾಕಿದ. 100-200 ಕದ್ದವರನ್ನು ಜೈಲಿಗೆ ಹಾಕಿ ಏನು ಮಾಡ್ತೀರಾ?
ಅವರು ಹೊರಗೆ ಬಂದಾಗ ಅವರನ್ನು ಕಳ್ಳ ಅಂತ ನೋಡಿ ಅವರನ್ನು ಮತ್ತೆ ಅದೇ ಕೆಲಸಕ್ಕೆ ತಳ್ಳೋದು ಈ ಸಮಾಜ. ಅವರಿಗೆ ಕಷ್ಟ ಅಂದಾಗ ಸ್ವಲ್ಪ ಹೆಲ್ಪ್ ಮಾಡಿದರೆ ಅವರು ಸರಿಯಾಗಿ ಹೋಗ್ತಾರೆ. ಅಲ್ಲಿಗೂ ಇವರನ್ನು ಜೈಲಿಗೆ ಹಾಕುವ ಬದಲು ಕೋಟಿ ಕೋಟಿ ತಿಂದು ಕಳ್ಳರು ಹೊರಗೆ ಆರಾಮಾಗಿ ಓಡಾಡ್ತಿದ್ದಾರೆ. ಅವರನ್ನು ಹಿಡೀರಿ ನೋಡೋಣ. ನಿಮ್ಮ ಮಾತು ನಿಜಾನೇ ಅಂದು ಅವಳ ಕೈಯಲ್ಲಿದ್ದ ಬ್ಯಾಗ್ ಕಿತ್ತುಕೊಂಡವನೇ ಇದನ್ನು ಪೊಲೀಸ್ ಸ್ಟೇಷನ್ಗೆ ಬಂದು ತಗೊಳ್ಳಿ ಎಂದ. ಯಾಕೆ ನನ್ನ ಬ್ಯಾಗ್ನ ನಾನು ಯಾಕೆ ಅಲ್ಲಿಗೆ ಬಂದು ತಗೋಬೇಕು? ಯಾಕಂದರೆ ಇವಾಗ ತಾನೇ ಒಬ್ಬ ಕದ್ದಿದ್ದ, ಅದು ಈ ಪೊಲೀಸ್ಗೆ ಸಿಕ್ಕಿದೆ. ಅದಕ್ಕೆ ಅಂದರೆ ನಾನೇನು ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ ಅಲ್ವಾ ಅಂದು ಬ್ಯಾಗ್ ವಾಪಸ್ ತೆಗೆದುಕೊಂಡಳು. ಕೊಟ್ಟಿಲ್ಲ ಅಂದರೆ ಬಂದು ಕೊಟ್ಟು ಆಮೇಲೆ ಇಸ್ಕೊಂಡು ಹೋಗು. ಮತ್ತೆ ಬ್ಯಾಗ್ ತೆಗೆದುಕೊಂಡ. ನೋಡಿ, ಇಲ್ಲಿ ಕಳೆದಿತ್ತು, ಅದು ಸಿಕ್ಕಿದೆ, ಮತ್ತೆ ಯಾಕೆ ಬರಲಿ? ಬಿಡ್ರಿ ಸುಮ್ಮನೆ. ಕೊಡಲ್ಲ, ಸ್ಟೇಷನ್ಗೆ ಬನ್ನಿ. ನೀವು ಪದೇ ಪದೇ ಸ್ಟೇಷನ್ಗೆ ಬನ್ನಿ ಬನ್ನಿ ಅಂತಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ನೋಡಿ, ಕೊಡಿ ಸುಮ್ಮನೆ. ಸ್ಟೇಷನ್ಗೆ ಕರೆದ್ರೆ ಕೋಪ ಬರುತ್ತಾ? ನಿಮಗೆ ಬೇಕಾದಾಗ ಬರ್ತೀರಾ ಮತ್ತೆ? ಕೋಪನಾದರೂ ಬರಲಿ, ಏನಾದರೂ ಬರಲಿ, ನಾನು ಕೊಡಲ್ಲ. ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ಆಮೇಲೆ ನಿಮ್ಮ ಬ್ಯಾಗ್ ತೊಗೊಳ್ಳಿ. ಪದೇ ಪದೇ ಸ್ಟೇಷನ್ಗೆ ಬನ್ನಿ ಅಂತ ಅಂತಿರೋದು ನೋಡು, ಒಳ್ಳೆ ಕಳ್ಳನ ಥರ, ಕಳ್ಳನ್ ಕರೆಯೋ ಥರ ಸಿಟ್ಟಿಂದ ಹೇಳಲು. ಹೌದು, ನಾನು ಕರಿತಾ ಇರೋದು ಒಬ್ಬ ಕಳ್ಳಿನ. ಹಾಂ, ಹೌ ಡೇರ್ ಯು? ನಾನು ಕಳ್ಳಿ ಥರ ಕಾಣ್ತಿದ್ದೀನಾ? ರಸ್ತೆಯಲ್ಲಿ ಹೋಗೋರು ಬರೋರೆಲ್ಲ ಇವರನ್ನೇ ನೋಡುತ್ತಿದ್ರು. ಕಳ್ಳಿನ ಕಳ್ಳಿ ಅನ್ನೋದೇ ಇನ್ನೇನು ಕಳ್ಳಿ ಮಳ್ಳಿ ಅನ್ನೋಕೆ ಆಗುತ್ತಾ? ನೋಡಿ ನೋಡಿ, ನೀವು ಸುಮ್ಮನೆ ನನ್ನ ಮೇಲೆ ಆಪಾದನೆ ಮಾಡ್ತಿದ್ದೀರಾ. ಹೇಗ್ರಿ ಹೇಳ್ತೀರಾ ಕಳ್ಳಿ ಅಂತ? ಏನು ಪ್ರೂಫ್ ಇದೆ ನಿಮ್ಮ ಹತ್ರ? ನನ್ನ ಹತ್ರ ಇದೆ. ಬೆಲೆ ಕಟ್ಟೋಕೆ ಆಗದೆ ಇದ್ದಿದ್ದನ್ನು ನೀನು ಕದ್ದಿದ್ದೀಯಾ. ನೋಡಿ, ನೀವು ಹೀಗೆಲ್ಲ ಹೇಳಬೇಡಿ. ನಾನು ಅಂತ ಹುಡುಗಿಯಲ್ಲ. ನೀವು ಹೇಗೆ ಹೇಳ್ತೀರಾ ನಾನು ಕದ್ದೆ ಅಂತ? ನಾನು ಕಳೆದುಕೊಂಡಿದ್ದಕ್ಕೆ ಹೇಳ್ತಿರೋದು. ಏನು ಕಳೆದುಕೊಂಡಿದ್ದೀರಾ ಹೇಳಿ, ನಾನೇ ಕೊಡಿಸ್ತೀನಿ. ಆದರೆ ಹೀಗೆಲ್ಲ ಹೇಳಬೇಡಿ. ಅವನ ಕಳ್ಳಿ ಅಂದ ಮಾತಿಗೆ ಕೋಪಕ್ಕೆ ಅವಳ ಕಣ್ಣಲ್ಲಿ ಸಣ್ಣಗೆ ನೀರಾಡಿತು. ಅದನ್ನು ಗಮನಿಸಿದ ವೇದಾಂತ್, ತಂದು ಕೊಡೋದು ಬೇಡ, ನಿಮ್ಮ ಹತ್ರ ಇರೋದು ಕೊಟ್ಟರೆ ಸಾಕು. ಸರಿ ಹೇಳಿ, ಏನು ಕಳ್ಕೊಂಡಿದ್ದೀರಾ? ಏನು ಕೊಡಬೇಕು? ಮುಖ ತಿರುವಿ ನಿಂತು ನುಡಿದಳು ಕೋಪದಿಂದ. ಅವಳ ಬಳಿ ಬಾಗಿ, ಮೈ ಆರ್ಟ್ ಕದ್ದಿದ್ದೀರಾ ಅಂದ. ಅವನ ಮಾತು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ನಾನು ಯಾಕೆ ಅದನ್ನು ಕದಿಬೇಕು ಅಂತ ಜೋರಾಗಿ ಅನ್ನುತ್ತಿದ್ದವಳು. ಅವನು ಹೇಳಿದ್ದು ನೆನಪಾಗಿ, ನೀವು ಏನು ಹೇಳಿದ್ದು ಅಂದಳು ನಿಧಾನಕ್ಕೆ. ನೀನು ಕೇಳಿಸ್ಕೊಂಡಿದ್ದು ಸರಿಯಾಗಿದೆ. ಮೈ ಆರ್ಟ್ ಅಂದರೆ ನನ್ನ ಹೃದಯ. ನೀವು ಕದ್ದಿದ್ದೀರಾ, ಅದನ್ನು ವಾಪಸ್ ಕೊಡಿ. ಇಲ್ಲ ನಿಮ್ಮದು ಕೊಟ್ಟರು ಓಕೆ ಅಂದ. ಅವನ ಮಾತಿನ ಅರ್ಥ ಆಗುತ್ತಿದ್ದಂತೆ ಅವಳ ಮುಖದಲ್ಲಿ ಲಜ್ಜೆ ತುಂಬಿಕೊಂಡಿತ್ತು. ಅದನ್ನು ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ? ಹೇಗಿದ್ರೂ ಮದುವೆ ಆಗ್ತಿದ್ದೀರಾ ಅಲ್ವಾ? ಆ ಹುಡುಗಿ ಹತ್ರನೇ ಹೋಗಿ ಕೇಳಿ ಅಂದಳು ತಲೆ ತೆಗಿಸಿ. ನನ್ನ ಮದುವೆ ಆಗಬೇಕು ಅಂತ ಆಸೆ ಪಡ್ತಿರೋ, ನನ್ನ ಮನಸ್ಸು ಒಪ್ಪಿರೋ ಹುಡುಗಿ ಹತ್ರನೇ ನಾನು ಕೇಳ್ತಿರೋದು ಅಂದ ಎರಡು ಕಿಸೆಯಲ್ಲೂ ಕೈ ಇಟ್ಟು. ಎತ್ತಲು ನೋಡುತ್ತಾ ಅವನು ನನಗೆ ಪ್ರಪೋಸ್ ಮಾಡ್ತಿದ್ದಾನೆ ಅಂತ ತಿಳಿದ ತಕ್ಷಣ ಅವಳು ಏನು ಹೇಳದೆ ನಾಚುತ್ತಾ ಅಲ್ಲಿಂದ ಹೊರಡಲು ಅವಳ ಕೈ ಹಿಡಿದವ. ಏನು ಹೇಳದೆ ಹೋದರೆ ಏನು ಅಂದ್ಕೊಬೇಕು? ನಾಳೆ ಹೇಳ್ತೀನಿ ಅಂದು ಅಲ್ಲಿಂದ ಬಸ್ ಹತ್ತಲು ಬಂದಳು. ಅವಳ ಹಿಂದೆ ಬಂದವ. ಓಕೆ, ಐ ಆಮ್ ಫಾರ್ ವೈಟಿಂಗ್ ಅಂದ. ಅನ್ನುವಂತೆ ತಲೆ ಆಡಿಸಿ ಬಸ್ ಹತ್ತಿ ಕುಳಿತು ಕಿಟಕಿ ಆಚೆ ನಿಂತವನನ್ನು ನೋಡಿದಳು. ಅವನು ಅವಳನ್ನೇ ನೋಡುತ್ತಿದ್ದ. ಕಣ್ಣಲ್ಲಿ ಸನ್ನೆ ಮಾಡಿ ಬಾಯ್ ಅನ್ನಲು ಅವಳು ಬಾಯ್ ಅಂದಳು. ಬಸ್ ಅಲ್ಲಿಂದ ಮುಂದೆ ಸಾಗಿತ್ತು. ಅವಳ ಮುಖದಲ್ಲಿ ನಗು ತುಂಬಿತ್ತು. ಅವನು ನಗುವಿನಿಂದ ಬೈಕ್ ಬಳಿ ಬಂದವನೇ ಆ ಕಡೆ ಇದ್ದ ರೌಡಿಗಳನ್ನು ನೋಡಿ ಮೊಣ ಕೈವರೆಗೂ ಸ್ಲೀವ್ಸ್ ಮಡಚುತ್ತಾ ಅವರ ಕಡೆ ಓಡಿದ. ಅವನು ಬಂದಿದ್ದು ನೋಡಿ ಅಲ್ಲಿಂದ ಕಾಲ್ಕಿತ್ತರು. ವೇದಾಂತ್ಗೆ ಸಿಗದೆ ತಪ್ಪಿಸಿಕೊಂಡು ಹೋದರು. ಬಾಸ್ಟರ್ಡ್ ಅಂತ ಬೈದವ. ಸಿಗ್ತೀರಾ ಬನ್ನಿ ನನ್ನ ಮಕ್ಕಳ್ರ, ಎಲ್ಲಿಗೆ ಹೋಗ್ತೀರಾ ಅನ್ನುತ್ತಾ ಬೈಕ್ ಬಳಿ ಬಂದು ಅಲ್ಲಿಂದ ಹೊರಟು ಹೋದನು. ಅಣ್ಣ, ಆ ಪ್ರಿನ್ಸಿಪಾಲ್ ಹೇಳಿದ್ದು ಸರಿ ಇದೆ. ಆ ಹುಡುಗಿ ಆ DCP ಜೊತೆ ಇದ್ದಾಳೆ, ಅವಳನ್ನು ಮುಗಿಸ್ಬಿಡಿ. ಅಣ್ಣ, ನಾವು ಹಾಗೆ ಅಂದ್ಕೊಂಡ್ವಿ, ಆದರೆ ಆ ವೇದಾಂತ್ ಇದ್ದ, ಅವನು ಇದ್ದರೆ ಅಲ್ಲಿಗೆ ಹೋಗಲೇಬೇಡಿ, ಅವನು ಕಾಪಾಡ್ತಾನೆ. ಅವಳು ಒಬ್ಬಳೇ ಇದ್ದಾಗ ಹೋಗಿ ಅನ್ನಲು ನಾಳೆ ಮುಗಿಸ್ತೀವಿ ಅಣ್ಣ ಅಂದರು ಅವನ ಚೇಲಾಗಳು. ನಾಳೆನೋ ನಾಡಿದ್ದೋ, ಆದರೆ ಅವಳನ್ನು ಮುಗಿಸೋಕ್ಕೂ ಮುಂಚೆ ಇಲ್ಲಿಗೆ ಕರೀತೀನಿ. ಅವಳು ನನ್ನ ಬೆಡ್ ಮೇಲೆ ಇರಬೇಕು ಅಂದಾಗ ಅಣ್ಣ ಅಂದು ಫೋನ್ ಇಟ್ಟರು. ವೇದ, ಮದುವೆ ಬಗ್ಗೆ ಹೇಳ್ತೀನಿ ಅಂದೆ, ಮತ್ತೆ ಅದರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಹೇಳ್ತೀನಿ ಇನ್ನೇನು ಸ್ವಲ್ಪ ದಿನ ಅಷ್ಟೆ, ಬಾಯಿಲಿ ತುತ್ತಿಟ್ಟು ನುಡಿದ. ನಮಗೆ ಯಾಮರಿಸ್ತಿಲ್ಲ ತಾನೆ? ಅವನ ತಟ್ಟಿಗೆ ತುಪ್ಪ ಬಡಿಸುತ್ತಾ ಕೇಳಿದರು ಜಾನಕಿ.
ಜಾನು, ನಾನು ಯಾಕೆ ಯಾಮರಿಸಲಿ, ನಿಜಾನೇ ಹೇಳ್ತಿರೋದು. ವೇದ, ಕಾರ್ತಿಕ್ ಬಂದಿದ್ದಾನಿಗಂತೆ ಕಣೋ. ಬಿಂದು ಹೇಳಲು, ಹೌದಾ, ಯಾವಾಗ ಬಂದ? ನನಗೆ ಕಂಡೇ ಇಲ್ಲ. ಮಧ್ಯಾಹ್ನ ಬಂದ, ಮೋಸ್ಟ್ಲಿ ಮಲ್ಕೊಂಡಿರಬೇಕು. ಸುಮ್ಮನೆ ನಮ್ಮನೆ ಕಡೆ ಬಂದಿಲ್ಲ. ಅವನನ್ನು ಮನೆಗೆ ಕರೆಯೋದ ಬೇಡವಾ? ಅಮ್ಮ, ಅವನು ಏನು ಮಾಡಿದ್ದಾನೆ ಇಲ್ಲಿಗೆ ಬರದೇ ಇರೋಕೆ? ಅವನನ್ನು ನಾನೇ ಕರ್ಕೊಂಡು ಬರ್ತೀನಿ ಅಂದು ಊಟ ಮುಗಿಸಿ ಮೇಲೆದ್ದ. ನೀನು ಆ ಮನೆಗೆ ಹೋಗ್ತೀಯಾ ಅಂದರು ಎಲ್ಲ ಆಶ್ಚರ್ಯದಿಂದ. ಅವನು ಅನ್ನಲು, ಎಲ್ಲಿಗೂ ಹೋಗಬೇಡ, ಅವನು ಇಲ್ಲಿಗೆ ಬಂದೇ ಬರ್ತಾನೆ. ಆದರೆ ನೀನು ಆ ಮನೆ ಕಡೆ ತಲೆ ಹಾಕ್ಬೇಡ. ಅವನ ತಂಗಿ ನಿಂಗೆ ನೋವು ಕೊಟ್ಟು ಹೋದಾಗಿನಿಂದ ನೀನು ಅಲ್ಲಿಗೆ ಹೋಗಿಲ್ಲ. ಇವಾಗ ಯಾಕೆ ಹೋಗ್ತೀಯಾ ಅಂತ ಕುಸುಮ ಅವರು ಹೇಳಲು ಎಲ್ಲರೂ ಅವರ ಮಾತಿಗೆ ಹೂಗುಟ್ಟಿದರು. ಸರಿ, ಹೋಗಲ್ಲ ಅಂದವ ಮೇಲೆ ನಡೆದ. ಅವಳು ಬಂದಿಲ್ವಾ? ಇವನು ಒಬ್ಬನೇ ಪುಣೆಯಿಂದ ಬಂದಿದ್ದಾನಾ? ಹೇಗೋ ಅಕ್ಕ, ಗೊತ್ತಿಲ್ಲ. ಅವಳು ವಾಪಸ್ ಬರೋದರೊಳಗೆ ನಮ್ಮ ವೇದಾಂತ್ಗೆ ಮದುವೆ ಆಗಬೇಕಲ್ವಾ? ಹೌದು ಅಹಲ್ಯ, ನೋಡೋಣ ಬಿಡು ಅಂದು ಸುಮ್ಮನಾದರು. ಇತ್ತ ಕಡೆ DCPಯ ಮನಸ್ಸು ಕಾರ್ತಿಕ್, ಅವನ ತಂಗಿ, ಇಲ್ಲಿ ಇವರೆಲ್ಲ ಮೊದಲು ಇರುತ್ತಿದ್ದುದನ್ನು, ಅವರೊಡನೆ ಕಳೆದ ಸಮಯ ನೆನೆದು ನೊಂದುಕೊಂಡಿತ್ತು. ಹಳೆಯದನ್ನು ನೆನೆದವ ದೊಡ್ಡ ಮನೆಯಲ್ಲಿ ಸಂಭ್ರಮ. ನಾಳೆ ಬೆಳಿಗ್ಗೆ ಆ ಮನೆಯ ಮುದ್ದು ಮಕ್ಕಳ ಇಬ್ಬರ ನಿಶ್ಚಿತಾರ್ಥ. ಅದು ಇಬ್ಬರು ಇಷ್ಟಪಟ್ಟ ಹುಡುಗಿಯರ ಜೊತೆ. ಮನೆ ತುಂಬ ಇರುವ ಜನ ಒಂದೊಂದು ಕೆಲಸ ಹಿಡಿದು ಮಾಡುತ್ತಿದ್ದರೆ ಹೆಣ್ಣು ಮಕ್ಕಳು ಅಡುಗೆ, ಸೀರೆ, ಒಡವೆ ಅಂತ ಬ್ಯುಸಿ ಇದ್ದರು. ದೊಡ್ಡ ಮನೆ ಅಂದರೆ ಕೇಳಬೇಕೆ? ಹತ್ತಿರದ ನೆಂಟರುಗಳು ಆಗಲೇ ಸ್ವಲ್ಪ ಜನ ಬಂದಿದ್ದರು. ಆದರೆ ರಾತ್ರಿ ಊಟದ ಸಮಯ, ಊಟ ಮಾಡುವವರು ಮಾಡುತ್ತಿದ್ದರು. ಬೆಳಗಿನ ಸಮಾರಂಭಕ್ಕೆ ತಯಾರಿ ನಡೆಯುತ್ತಿತ್ತು. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಆಗಿದ್ದೇನು? ಎಲ್ಲರೂ ಊಟ ಬಿಟ್ಟು ನಡು ಮನೆಗೆ ಬರಲು ಕಾದಿತ್ತೊಂದು ಸುದ್ದಿ. ಆ ಮನೆಯ 2 ಹಿರಿ ಜೀವಗಳು, ಅವರ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಆ ಮನೆಯ ಅಳಿಯಂದಿರು, ಸೊಸೆಯಂದಿರು, ಮೊಮ್ಮಕ್ಕಳು ಎಲ್ಲ ಅಲ್ಲಿ ಸುತ್ತುವರೆದಿದ್ದರು. ಇವಾಗ ಹೇಳ್ತಾ ಇದ್ದೀಯಾ? ಮೊದಲೇ ಹೇಳೋಕೆ ಏನಾಗಿತ್ತು ನಿಂಗೆ? ಈಶ್ವರ್ಚಂದ್ರರು ಕೋಪದಿಂದ ಹೇಳಿದರು. ನಾನು ಹೇಳಬೇಕು ಅಂತ ಇದ್ದೆ ದಾದ, ಆದರೆ ಅಮ್ಮ ಬಿಡಲಿಲ್ಲ. ನೀನು ಯಾಕೆ ಇವಾಗ ನಿಶ್ಚಿತಾರ್ಥ ಬೇಡ ಅಂತಿದ್ದೀಯಾ? ಅವನು ಇಷ್ಟ ಇಲ್ವಾ? ಇಲ್ಲ, ನಾನು ಅವನನ್ನು ಒಬ್ಬ ಸ್ನೇಹಿತ ಅಂತ ಅಂದ್ಕೊಂಡಿದ್ದೆ ಅಷ್ಟೆ. ಅಲ್ಲದೆ ಅತ್ತೆ ಮಗ ಅನ್ನೋ ಸದರದಿಂದ ಅವನ ಜೊತೆ ಕ್ಲೋಸ್ ಆಗಿದೆ ಅಷ್ಟೆ. ಅವನ ಮೇಲೆ ಯಾವ ಪ್ರೀತಿ ಇಲ್ಲ. ನಮ್ಮ ವೇದನಿಗೆ ಏನು ಕಡಿಮೆ ಆಗಿದೆ ಅಂತ ಅವನನ್ನು ಬೇಡ ಅಂತಿದ್ದೀಯಾ? ಅತ್ತೆ, ಅವನಿಗೆ ಏನು ಜಾಸ್ತಿ ಆಗಿದೆ, ಏನು ಕಡಿಮೆ ಆಗಿದೆ ಅಂತ ಅಲ್ಲ. ನನಗೆ ಅವನೊಬ್ಬ ಫ್ರೆಂಡ್ ಅಷ್ಟೆ. ಅಲ್ಲದೆ ಇಷ್ಟು ಬೇಗ ಮದುವೆ ಆಗೋಕೆ ನನಗೆ ಇಷ್ಟ ಇಲ್ಲ. ನಾನು ಈಗಲೇ ಮದುವೆ ಆಗಲ್ಲ. ನಿಮ್ಮ ಮಗನ ಜೀವನದಲ್ಲಿ ಅಪ್ಪನ ಅಜ್ಜನ ಹೆಸರಿದೆ ಹೊರತು ಅವನ ಹೆಸರಿಂದ ಗುರುತಿಸಿಕೊಳ್ಳುವಂಥದ್ದು ಯಾವ ಗುಣ ಇಲ್ಲ. ನನಗೆ ಏನಾದರೂ ಸಾಧನೆ ಮಾಡಿದವರನ್ನು ಮದುವೆ ಆಗಬೇಕು ಅಂತ ಆಸೆ. ಕವನ, ಅವನು ನಿನ್ನ ಇಷ್ಟಪಟ್ಟ ಅನ್ನೋ ಒಂದೇ ಕಾರಣಕ್ಕೆ ಈ ನಿಶ್ಚಿತಾರ್ಥ ಇಟ್ಕೊಂಡು ಮದುವೆ ಮಾಡೋಕೆ ಹೋಗಿದ್ದು. ಅವನನ್ನು ಬೇಡ ಅನ್ನೋಕೆ ನಿನಗೆ ಯಾವ ಯೋಗ್ಯತೆ ಇಲ್ಲ. ಕುಸುಮ ಅವರು ಗುಡುಗಿದರು. ಕುಸುಮ, ನೀನು ಸುಮ್ಮನೆ ಇರು. ನೋಡು ಕವನ, ನಿಂಗೆ ವೇದಾಂತ್ ಇಷ್ಟ ಇಲ್ವಾ? ಅಥವಾ ಈ ಮದುವೆನೇ ಇಷ್ಟ ಇಲ್ವಾ? ವೇದ ಇಷ್ಟನೇ, ಅದು ಒಬ್ಬ ಫ್ರೆಂಡ್ ಆಗಿ. ಇನ್ನೂ ಅವನನ್ನೇ ಮದುವೆ ಆಗಬೇಕು ಅಂತ ನೀವು ಫೋರ್ಸ್ ಮಾಡಿದರೆ ಹಾಕ್ತೀನಿ. ಆದರೆ ಇವಾಗ ಅಲ್ಲ, ನಾನು ಇನ್ನೂ ಓದಬೇಕು. 3 ಇಯರ್ ಬಿಟ್ಟು ಮದುವೆ ಆಗ್ತೀನಿ. ನೀನು ಏನೇ ಅವನನ್ನು ಮದುವೆ ಆಗ್ತೀಯೋ ಇಲ್ವೋ ಅನ್ನೋದು ಇನ್ಮೇಲೆ ನಮ್ಮ ವೇದನಿಗೆ ನಾವೇ ಹುಡುಗಿ ನೋಡಿ ಮದುವೆ ಮಾಡ್ತೀವಿ. ಅವನಿಗೆ ಅದು ಇಲ್ಲ ಇದು ಇಲ್ಲ ಅಂತಿರೋ ನಿಂಗೆ ಅವನ ಜೊತೆ ಜೀವನ ಮಾಡೋ ಯಾವ ಅರ್ಹತೆ ಇಲ್ಲ, ಅದನ್ನು ತಿಳ್ಕೊ. ವೇದಾಂತ್, ನೀನೇನು ಹೇಳ್ತೀಯ? ಅವನಪ್ಪ ಕೇಳಿದಾಗ ಅವರೆಲ್ಲರ ಮಾತು ಕೇಳುತ್ತಾ ಮೌನವಾಗಿ ಹಿಂದೆ ನಿಂತವನ ಹೃದಯ ಹೊಡೆದು ಹೋಗಿತ್ತು. ನನ್ನ ಅಮ್ಮಂದ್ರು ಹೇಗೆ ಹೇಳ್ತಾರೋ ಹಾಗೆ ಅಂದವ ಅಲ್ಲಿ ನಿಲ್ಲದೆ ತನ್ನ ರೂಮ್ ಕಡೆ ನಡೆದಿದ್ದ. ನಾಳೆ ಬೆಳಗ್ಗೆ ನಡೀಬೇಕಿದ್ದ ನಿಶ್ಚಿತಾರ್ಥ ಅಲ್ಲಿಗೆ ನಿಂತಿತ್ತು. ಅವನ ಮನಸ್ಸು ಮದುವೆ ಪ್ರೀತಿಯಿಂದ ದೂರ ಉಳಿದಿತ್ತು. ಬೆಳಗ್ಗೆ ನಡೀಬೇಕಿದ್ದ ನಿಶ್ಚಿತಾರ್ಥದಲ್ಲಿ ಶ್ರಾವಣ್ ಇಷ್ಟಪಟ್ಟಿದ್ದ ರಿಯಾ ಜೊತೆ ದೊಡ್ಡದಾಗಿ ಅಲ್ಲದಿದ್ದರೂ ಚಿಕ್ಕದಾಗಿ ಮಾತುಕತೆ ಆಡಿ ಮುಗಿಸಿದರು. ಅವರ ಬಳಿ ವೇದಾಂತ್ಗೆ ಹುಡುಗಿ ಸಿಕ್ಕ ನಂತರ ಮದುವೆ ಮಾಡಬೇಕು ಅಂತ ಇದ್ದೀವಿ ಅನ್ನಲು, ಪರವಾಗಿಲ್ಲ, ನಮ್ಮ ಮಗಳಿಗೆ ಏನು ಅಂತ ಮದುವೆ ವಯಸ್ಸಾಗಲ್ಲ, ಇನ್ನೂ 2 ವರ್ಷ ಆದರೂ ಕಾಯ್ತೀವಿ ಅಂದಾಗ ಅಲ್ಲಿಂದ ಶುರುವಾಗಿತ್ತು ಅವನಿಗೆ ಹೆಣ್ಣು ನೋಡುವ ಕಾರ್ಯಕ್ರಮ. ವೇದಾಂತ್ 2ನೇ ಅತ್ತೆ ಕಸ್ತೂರಿ ಮಗಳು ಕವನ, ಅವಳ ಜೊತೆ ಅವನ ಮದುವೆ ಫಿಕ್ಸ್ ಆಗಿದ್ದು. ಎಂಗೇಜ್ಮೆಂಟ್ ಆಗುವ ಮುಂಚೆ ಅದು ಮುರಿದು ಬಿದ್ದಿತ್ತು. ಕವನ 2 ದಿನದ ತರುವಾಯ ಓದುವ ನೆಪ ಹೇಳಿ ಪುಣೆಗೆ ಹೋದಳು. ಅವಳ ಅಣ್ಣನೇ ಕಾರ್ತಿಕ್, ಅವನು ವೇದಾಂತ ಆಗೋರು ಸಂಜೀವ್, ಮೂವರು ಆಪ್ತ ಸ್ನೇಹಿತರು. ಕವನ ಕೋಣೆಗೆ ಹೋದ ನಂತರ ಅವಳ ಅಮ್ಮನ ಜೊತೆ ವೇದಾಂತ್ ಮೂವರು ಅಮ್ಮಂದಿರ
ಮಾತುಕತೆ ಕಡಿಮೆ ಆಗಿತ್ತು. ಅವರು ಏನಕ್ಕೆ ಮನೆಗೆ ಬಂದರು. ಅವರ ಮಾತಿಗೆ ಚುಟುಕಾಗಿ ಉತ್ತರ ಕೊಟ್ಟು ಸುಮ್ಮನಾಗುತ್ತಿದ್ದರು. ಆದರೆ ವೇದಾಂತ್ ಕವನ ಹೇಳಿದ ಮಾತಿಂದ ತುಂಬ ನೊಂದಿದ್ದ. ಅಪ್ಪ ಅಜ್ಜನ ಹೆಸರಲ್ಲಿ ಗುರುತಿಸಿಕೊಂಡಿದ್ದಾನೆ ಅಂದಾಗ ಅವನಿಗೆ ಅದು ಅವಮಾನದಂತಾಗಿ ಏನಾದರೂ ಮಾಡಲೇಬೇಕೆಂಬ ಛಲಕ್ಕೆ ಬಿದ್ದವನು. UPSC ಮುಗಿಸಿ ಪೊಲೀಸ್ ಹುದ್ದೆ ಅಲಂಕರಿಸಿದ್ದವ. ತನ್ನ ಚಾಣಾಕ್ಷತನದಿಂದ ಬಡ್ತಿ ಪಡೆದು DCP ಆಗಿದ್ದ. ಆದರೆ ಯಾವಾಗಲೂ ತನ್ನ ಜೊತೆ ಖುಷಿಯಿಂದ ಇರುತ್ತಿದ್ದ ಸ್ನೇಹಿತ ಅವನ ತಂಗಿ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಇವನಿಂದ ದೂರ ಉಳಿದಿದ್ದನು. ಅವನನ್ನು ವೇದಾಂತ್ನಿಗೆ ಮಾತನಾಡಿಸಲು ಹೋದರೆ ದೂರ ಹೋಗುತ್ತಿದ್ದ. ಇನ್ನು ಮನೆಯಲ್ಲಿ ಕಸ್ತೂರಿ ಹಾಗೂ ಕಾರ್ತಿಕ್ನನ್ನು ಮೊದಲಿನಂತೆ ಯಾರೂ ಮಾತನಾಡಿಸುತ್ತಿರಲಿಲ್ಲ. ಅವನ ಅಜ್ಜ ಸ್ವಂತ ಮಗಳನ್ನು ಮಾತನಾಡಿಸುವುದನ್ನೇ ಬಿಟ್ಟಿದ್ದರು. ಇದನ್ನೆಲ್ಲ ನೋಡಿದವ ತಾನು ಇಷ್ಟಪಟ್ಟಿದ್ದೆ ಇಷ್ಟೆಲ್ಲ ಮನಸ್ತಾಪಕ್ಕೆ ಕಾರಣ ಎಂದು ನೊಂದು ಮನೆ ಬಿಟ್ಟು ಹೋಗಿ ತನ್ನ ಗೆಳೆಯ ಸಂಜೀವ್ ಜೊತೆ ಅವನ ರೂಮ್ನಲ್ಲಿದ್ದ. ಯಾವಾಗಲೊಮ್ಮೆ ಮನೆಗೆ ಬಂದು ಹೋಗುತ್ತಿದ್ದ. ಆದರೂ ಅವನ ದೊಡ್ಡಮ್ಮ ಅವನ ಅನುಪಸ್ಥಿತಿಯನ್ನು ಮನಸ್ಸಿಗೆ ಹಚ್ಚಿಕೊಂಡು ಹಾಸಿಗೆ ಹಿಡಿದಾಗ ಮತ್ತೆ ಮನೆಗೆ ಬಂದಿದ್ದ. ಮತ್ತೆ ಕಾರ್ತಿಕ್ ಅವನ ಸ್ನೇಹ ಮುಂದುವರೆದಿತ್ತು. ಆದರೂ ಇಬ್ಬರಲ್ಲೂ ಸಣ್ಣ ಅಳುಕಿತ್ತು. ವೇದಾಂತ್ ಪ್ರೀತಿ ಗೆಲ್ಲಬೇಕು ಅಂದು ತಾನು ಪುಣೆಗೆ ಹೋಗಿದ್ದ. ಕಾರ್ತಿಕ್ ತನ್ನ ದೊಡ್ಡಪ್ಪನ ಮನೆಯಲ್ಲಿ ಇರುವ ತನ್ನ ತಂಗಿಯನ್ನು ಒಪ್ಪಿಸಲು 6 ತಿಂಗಳು ಅಲ್ಲಿದ್ದರೂ ಯಾವ ಪ್ರಯೋಜನ ಇಲ್ಲದೆ ಮರಳಿ ವಾಪಸ್ ಬಂದಿದ್ದ. ಬೆಳಗಿನ ಜಾವ ಹಳೆಯದೆಲ್ಲ ನೆನಪಾಗಿ ದಡಕ್ಕನೆ ಎದ್ದು ಕುಳಿತ ವೇದಾಂತ್. ಅವನ ಮನಸ್ಸು ಪೂರ್ತಿಯಾಗಿ ಕೆಟ್ಟಿತ್ತು. ಎಷ್ಟೇ ಮರೆತರೂ ಒಮ್ಮೊಮ್ಮೆ ಆಗುವ ನೆನಪು ಅವನ ನೆಮ್ಮದಿಯನ್ನು ಕೆಡಿಸುತ್ತಿತ್ತು. ವಾರ್ಡ್ರೋಬ್ನಲ್ಲಿದ್ದ ಹಳೆಯ ಆಲ್ಬಮ್ ತೆಗೆದು ನೋಡುತ್ತಾ ಕುಳಿತ. ಎಲ್ಲರ ನಗುವಿನಿಂದ ಕೂಡಿದ ಅದರಲ್ಲಿನ ಫೋಟೋಗಳನ್ನು ನೋಡುತ್ತಿದ್ದ. ಅವನ ಅಣ್ಣ ತಮ್ಮರು, ಅಕ್ಕ ತಂಗಿಯರು, ಅತ್ತೆಯ ಮಕ್ಕಳು ಎಲ್ಲರೂ ಚಿಕ್ಕವರಿದ್ದ ಹಿಡಿದು ದೊಡ್ಡವರು ಆಗೋವರೆಗಿನ ಫೋಟೋಗಳು ಅದರಲ್ಲಿದ್ದವು. ಅವುಗಳನ್ನೆಲ್ಲ ನೋಡಿದವ ಎಷ್ಟು ಚಂದ ಇತ್ತು ಅವಾಗಿನ ದಿನಗಳು ಅಂತ ಅಂದುಕೊಂಡನು. ಅದನ್ನು ತೆಗೆದಿಟ್ಟು ತನ್ನ ದಿನನಿತ್ಯದ ಯೋಗ ಧ್ಯಾನಗಳನ್ನು ಮುಗಿಸಿ ಸ್ನಾನ ತಿಂಡಿ ಮುಗಿಸಿ ಕೆಲಸಕ್ಕೆಂದು ಹೊರಟು ಹೊರಗೆ ಬಂದವನ ಎದುರು ಬಂದು ನಿಂತಿದ್ದ ಕಾರ್ತಿ ಅಂತ ಅವನನ್ನು ಅಪ್ಪಿಕೊಂಡಾಗ ಅವನು ಇವನನ್ನು ಬಿಗಿಯಾಗಿ ಅಪ್ಪಿದ. ಏನೋ 1-2 ದಿನಕ್ಕೆ ಬರ್ತೀನಿ ಅಂತ ಅಂದು ಓದೋನು 6 ತಿಂಗಳಾದಮೇಲೆ ಬರ್ತಿದ್ದೀಯಾ? ನಾವೆಲ್ಲ ಇವಾಗ ನೆನಪಾಯ್ತಾ? ನಿಮ್ಮನ್ನು ಮರೆಯೋಕೆ ಆಗುತ್ತೇನೋ? ಅಲ್ಲಿ ದೊಡ್ಡಪ್ಪ ಏನೋ ಕೆಲಸ ಹೇಳಿದ್ರು, ಅದಕ್ಕೆ ಬರೋಕೆ ಆಗಲಿಲ್ಲ. ಅದು ಸರಿ, ಏನು ಸೀನಿಯರ್ ಖಡಕ್ ಆಫೀಸರ್ ಅಂತ ಊರು ತುಂಬ ನಿಂದೆ ಸುದ್ದಿ? ಮತ್ತೆ ನಾವು ಅಂದ್ರೇನು ಕಡಿಮೆನಾ? ಸಂಜು ಹೇಗಿದ್ದಾನೆ? ಅವನು ಆರಾಮಾಗಿದ್ದಾನೆ. ಮೀಟ್ ಮಾಡಲ್ವಾ ಅವನನ್ನು? ಬರ್ತೀನೋ, ಸಂಜೆ ಸಿಗ್ತೀನಿ. ನೀವು ಡ್ಯೂಟಿ ಮುಗಿಸಿಕೊಳ್ಳಿ, ನಾನು ಸ್ವಲ್ಪ ಕೆಲಸ ಇದೆ, ಮುಗಿಸಿ ಬರ್ತೀನಿ. ಓಕೆ ಮಗ, ನಾನು ಸಂಜೀವ್ ಇಬ್ಬರು ಸಿಗ್ತೀವಿ ಬಾ ಅಂದು ಅಲ್ಲಿಂದ ನಡೆದ ವೇದಾಂತ್. ಕಾರ್ತಿಕ್ ಅಲ್ಲಿಂದ ತನ್ನ ಅಜ್ಜನ ಮನೆಗೆ ನಡೆದವ. ಅತ್ತೆ ಮಾವ ಎಲ್ಲರನ್ನು ಮಾತನಾಡಿಸಿ ಎಲ್ಲರ ಜೊತೆ ಕುಳಿತು ತಿಂಡಿ ತಿಂದವ. ಅವರೆಲ್ಲರ ಜೊತೆ ಮಾತಾಡುತ್ತಾ ಸುತ್ತ ತನ್ನ ಕಣ್ಣು ಆಡಿಸಿದ. ಆದರೂ ಅವನ ಮನಸ್ಸಿಗೆ ಬೇಕಾದವರು ಕಾಣಲೇ ಇಲ್ಲ. ನೀನು ಹುಡುಕ್ತಾ ಇರೋರು ಆಗಲೇ ಕಾಲೇಜ್ಗೆ ಹೋಗಿದ್ದಾರೆ ತಮ್ಮಯ್ಯ ಅಂದಳು ಬಿಂದು ಅವನ ಕಿವಿಯಲ್ಲಿ. ಅಯ್ಯೋ ಅಕ್ಕ, ನಾನು ಯಾರನ್ನು ಹುಡುಕ್ತಾ ಇಲ್ಲ, ಹೀಗೆ ನೋಡ್ತಿದ್ದೆ ಅಷ್ಟೇ ಅಂದಾಗ, ಓಹೋಹೋ, ನಮಗೆ ಗೊತ್ತೇ ಇರಲಿಲ್ಲ ಅಂತ ಅವನ ಕಿವಿ ಹಿಂಡಿ ನುಡಿದಳು. ಅವನು ಸ್ವಲ್ಪ ಹೊತ್ತು ಇದ್ದು ತನ್ನ ಮನೆಗೆ ನಡೆದ. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.